ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಅಲ್ಲಿ ನಾನು ಅಮ್ಮ ಮನೆಗೆ ಬಂದಿದ್ದೀನಿ. ಕ್ರಿಸ್ಮಸ್ ಹಾಲಿಡೇ ಸ್ಟಾರ್ಟ್ ಆಯ್ತಲ್ಲ, ನಮ್ಮ ಅತ್ತೆ ಮಾವ, ನಾನೊಂದು ಫಂಕ್ಷನ್ಗೆ ಹೋಗಿದ್ದೆ. ಫಂಕ್ಷನಿಂದ ಹಂಗೆ ಬಂದು ನಮ್ಮ ಅತ್ತೆ ಮಾವ ಎಲ್ಲ ಡ್ರಾಪ್ ಮಾಡಿ ಹೊರಟ್ರು. ಇವತ್ತು ನಾವು ಬಿರಿಯಾನಿ ಮಾಡ್ತಾಯಿದ್ವಿ. ಅವತ್ತೇ ಈವ್ನಿಂಗ್ ವ್ಲಾಗ್ ಇದು. ಬಿರಿಯಾನಿ ಮಾಡ್ತಾಯಿದ್ದೀನಿ. ವ್ಲಾಗ್ಸ್ ಎಲ್ಲ ಸ್ವಲ್ಪ ತುಂಬ ಲೇಟಾಗಿ ಬರ್ತಾಯಿದೆ, ಯಾಕಂದರೆ ಹಾಲಿಡೇಸ್ ಎಂಜಾಯ್ ಮಾಡ್ತಾಯಿದ್ದೀನಲ್ಲ. ಸೊ ವ್ಲಾಗ್ಸ್ ಎಲ್ಲ ಸ್ವಲ್ಪ ಲೇಟಾಗೇ ಅಪ್ಲೋಡ್ ಮಾಡೋಣ ಅಂತ ಅಷ್ಟೇ. ಇವಾಗ ಅತ್ತೆ ಚಿಕ್ಕಮ್ಮ ಎಲ್ಲರೂ ಇದ್ದರು. ಹಾಗೇ ಇವಾಗ ಬಿರಿಯಾನಿ ಮಾಡೋಣ ಅಂತ ಒಂದು 3 ಗ್ಲಾಸ್ಗೆ ಇವಾಗ ಬಿರಿಯಾನಿ ಮಾಡ್ತಾಯಿದ್ದೀನಿ. ಎಲ್ಲರೂ ಇವಾಗ ನಮ್ಮ ಮನೆ ಹತ್ರ ಅವರೆಕಾಯಿ ಸೀಸನ್ ಅಂತಂದರೆ ಎಲ್ಲರೂ ಈ ಥರ ಒಬ್ಬರು ತೊಗೊಂಡ್ರೆ ಎಲ್ಲರೂ ಸುಲ್ಕೊಂಡು ಆ ಥರ ಮಾತಾಡಿಕೊಂಡು ಕೂತ್ಕೋತಾರೆ. ಇದೆಲ್ಲ ನಾವು ಇಲ್ಲಿ ಎಲ್ಲ ನೋಡೋಕ್ಕಾಗಲ್ಲ. ಅಂದರೆ ನಮ್ಮ ಅತ್ತೆ ಮನೆ ಸೈಡೆಲ್ಲ ಈ ಥರ ಎಲ್ಲ ಮಾಡಲ್ಲ. ನಾವು ಮನೇಲಿ ನಾವೇ ಇರ್ತೀವಿ. ಇಲ್ಲಿ ಎಲ್ಲರೂ ಅಷ್ಟೇ, ಪಕ್ಕದ ಮನೆಯವರಾಗಿರ್ಬೋದು, ಆ ಥರ ಎಲ್ಲನೂ ಒಬ್ಬರು ತೊಗೊಂಡ್ರೆ ಎಲ್ಲರೂ ಈ ಥರ ಸುಲ್ಕೊಂಡು ಕುತ್ಕೊತಾರೆ. ಅದೊಂಥರ ಚೆನ್ನಾಗಿರುತ್ತೆ ಮಾತಾಡಿಕೊಂಡು ಇದು ಮಾಡೋದು. ಇವಾಗ ಬಿರಿಯಾನಿನೂ ಎಲ್ಲ ರೆಡಿ ಆಯಿತು. ನಾನು ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಥರ ಮಾಡಿದ್ದೆ, ಅರ್ಜೆಂಟಾಗಿ. ಇದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ನಾನು ನನ್ನ ತಂಗಿ ಇಬ್ಬರು ಇದಕ್ಕೆ ಹೋಗ್ತಾ ಇದ್ದೀವಿ, ಚಿಕ್ಕಪೇಟೆಗೆ. ಒಂದು ಸ್ವಲ್ಪ ರಿಟರ್ನ್ ಗಿಫ್ಟ್ ಶಾಪಿಂಗ್ ಇತ್ತು, ಅಂದರೆ ಸೀಕ್ರೆಟ್ಸ್ ಅಂತ ಗಿಫ್ಟ್ ಶಾಪಿಂಗ್ ಇತ್ತು. ಸೊ ಇಲ್ಲೆಲ್ಲ ಯೂನಿಕ್ ಆಗಿರುತ್ತೆ ಐಟಮ್ಸು, ನಾರ್ಮಲ್ಗಿಂತ ಒಂದಷ್ಟು ಜಾಸ್ತಿ ತೊಗೋಬೋದು ಅನ್ನೋ ಪ್ಲ್ಯಾನ್ಸಲ್ಲಿ ಹೋಗಿದ್ದು. ಬರೀ ಇದೊಂದೇ ಅಂಗಡಿಗೆ ಹೋಗಿದ್ದು, ಇದೊಂದೇ ಅಂಗಡಿಗೆ ಬಂದಿದ್ದು. ನಾನು ಅವತ್ತು ಲಾಸ್ಟ್ ಟೈಮ್ ಹೋದಾಗೂ ಹೇಳಿದ್ದೆ, ಇದು ಸ್ವಲ್ಪ ಅಂಗಡಿ ಅಡ್ರೆಸ್ ಹಾಕಿದ್ದೆ. ಇದೆಲ್ಲ ನಾವು ಫುಲ್ ಒಳಗಡೆ ಹುಡ್ಕೊಂಡು ಹೋಗಿ ನಾವು ತೊಗೊಳ್ಳೋಷ್ಟೊತ್ತಿಗೆ ಸ್ವಲ್ಪ ಕಷ್ಟನೇ, ಕನ್ಫ್ಯೂಸ್ ಆಗಿಬಿಡುತ್ತೆ. ಇದು ಮಿನಿ ರ್ಯಾಪ್ ಅಂದ್ಬಿಟ್ಟು ಅಂಗಡಿ ಹೆಸರು. ನೀವು ಎಷ್ಟೊಂದು ರೀಲ್ಸಲ್ಲಿ ನೋಡಿರ್ತೀರ ಅನ್ಕೋತೀನಿ ಇನ್ಸ್ಟಾಗ್ರಾಮಲ್ಲಿ. ಇದಾದಮೇಲೆ ನೈಟ್, ಇವತ್ತು ಥರ್ಸ್ಡೇ ನೈಟ್. ಫಸ್ಟ್ ಡೇ ಹೋದಾಗ ನಾವು ಫುಲ್ ಎಲ್ಲ ಟಯರ್ಡ್ ಆಗಿದ್ವಿ. ನನ್ನ ತಮ್ಮನೂ ಅವನು ಬಂದಿರಲಿಲ್ಲ. ನೆಕ್ಸ್ಟ್ ಡೇ ನಾವು ಆಮೇಲೆ ನನ್ನ ತಮ್ಮ ಆಫೀಸ್ ಮುಗಿಸ್ಕೊಂಡು ಬಂದ. ಇವತ್ತು ರಾತ್ರಿ ನಾವು ಮೇಘನಾಸ್ ಬಿರಿಯಾನಿ ಮತ್ತು KFC ಆರ್ಡರ್ ಮಾಡ್ಕೊಂಡಿದ್ವಿ. ಟೈಮ್ ಬಂದು ನೀನು ಬಿರಿಯಾನಿ ತಿಂತಾ ಇರೋದಕ್ಕೆ ನನಗೇನು ಟೈಮ್ ಬಂದು ಎಷ್ಟು ಗಂಟೆ ಆಗಿದೆ ಇವಾಗ? 1:30 ಆಗಿದೆ. ನಾವೇ ತಿರುಗಿಸ್ಬಿಟ್ಟಿದ್ದೀವಿ. ಹೌದಾ? ತಿರುಗಿಸಿದ್ರೆ ಯಾಕಮ್ಮ? ತೋರ್ಸಿ ಅಮ್ಮ. 1:31. ಫೋನ್ ಸೆಟ್ಟಿಂಗ್ ಇಷ್ಟು ಮಾಡ್ಕೊಂಡ್ಬಿಟ್ರಾ? ಕುಶಲ್ಲು ಇವತ್ತು ಇದೆಲ್ಲ ಬಿರಿಯಾನಿ ತಿಂದ್ಬಿಟ್ಟು ನಾಳೆ ಇದೇ ರಿಯಲ್ ಫ್ಯಾಕ್ಟು ನಮ್ಮ ಮನೇಲಿ. ಇವಳು ಸ್ನ್ಯಾಪು, ಎಲ್ಲರೂ ಸ್ನ್ಯಾಪ್ ಆಲ್ಮೋಸ್ಟ್ ಎಲ್ಲ ಕ್ಯಾಮ್ರಾ ರೆಡಿ ಆಗಿದೆ. ಹೌದಾ? ಹಂಗೆ ತಕ್ಕೊಂಡೆ ಕ್ಯಾಮ್ರಾ ಕೆಳಗಡೆ ಇತ್ತು ಅನ್ಕೊಂಡು. ಚೆನ್ನಾಗಿ ಬಂದಿಲ್ಲ, ಆಮೇಲೆ ಸರಿ. ಕುಶಲ್, ಇವಾಗ ನಾವಿವಾಗ ಬಿರಿಯಾನಿ ತಿನ್ನೋದು ಈ ವಿಡಿಯೋ ಎಲ್ಲ ನೋಡ್ಬಿಟ್ಟು ನಾಳೆ ಬೆಳಗ್ಗೆ ಹಾಕ್ತೀಯ? ನಾನು ಯಾವಾಗ ಅಪ್ಲೋಡ್ ಮಾಡ್ತೀಯ ನೀನು ಅವಾಗೆ ಬೆಳಗ್ಗೆ ತಾನೇ ನೋಡೋಕ್ಕಾಗೋದು. ಮಾರ್ನಿಂಗ್ ಅಲ್ಲ, ಅವಾಗೆಲ್ಲ ಅದನ್ನು ಅದ್ರೊಳಗಡೆ ಇರುತ್ತಾ ಪೀಸು? ಇಲ್ಲ, ಸಪ್ರೇಟ್ ಕೊಟ್ಟಿರ್ತಾರೆ. ಮತ್ತೆ ಒಂದೇ ಕವರ್ ಐತೆ ಬಿರಿಯಾನಿ ರೈಸ್ ಇಲ್ಲ ಐತಲ್ಲ ಎರಡು. ಒಂದೇ ಕಡೆ ಒಂದು ಬಿರಿಯಾನಿ ರೈಸು, ಒಂದು ಬಿರಿಯಾನಿ ಆರ್ಡರ್ ಮಾಡಿರೋದು ಬೋನ್ಲೆಸ್ಸು. ಒಂದು ಸ್ಪೆಷಲ್ ಒಂದು ಇದು ತಾನೆ. ಸ್ಪೆಷಲ್ ಆಗಿದ್ರೆ 868. ಹಾಂ, ಇದೆಷ್ಟು ಕೊಟ್ಟು ನಾವು? 700 ರೂಪಾಯಿ ಕೊಟ್ಟಿದ್ದು. 750 ರೂಪಾಯಿ. ಸ್ಕ್ಯಾಮ್ ಮಾಡೋದು ಹಿಂಗೆ. ನನಗೇನು ಸ್ಕ್ಯಾಮ್ ಮಾಡಿಲ್ಲ ಅವರು. ಒಬ್ರು ಉಯ್ರಿ, ಯಾರೋ ಒಬ್ರು ಹಾಕ್ರಿ ಅಷ್ಟೇ. ಅಂದ್ರೊಳ ಒಬ್ರು ಮಾಡ್ರಿ. ಕೊಡು ಮಾಮ, ಮಾಡ್ತೀನಿ ನಾನು. ನೀಟಾಗಿದೆ ತಟ್ಟೆಲ್ಲ ಹೋಗ್ಬಾರ್ದು. ಫೋಟೋ ಸ್ಕಿಲ್ಸ್ ನೀನೇ ಹಾಕು. ಅವ್ನಿಗೆ ಹಾಕು ಅಂದರೆ ಎಲ್ಲ ಉಯ್ದು ಬಿಡ್ತಾನೆ ನಾವು. ಯಾವ ಬಿರಿಯಾನಿ ಬಿಡೋಯ್ತು. ಇದು ಇಷ್ಟೊಂದು ಚೆನ್ನಾಗಿ ಬರ್ತಾ ಇದೆಯಾ? ಬೇಕಾ? ಹಾಯ್ ಯಾಲ್, ಇವತ್ತು ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಬೆಳಿಗ್ಗೆನೇ ಎದ್ದು ರೆಡಿ ಆಗ್ತಾ ಇದ್ದೀನಿ. ನನ್ನ ತಂಗಿ ಸ್ಟ್ರೈಟಿಂಗ್ ಮಾಡ್ತೀಯ? ಸ್ಟ್ರೈಟಿಂಗ್ ಮಾಡ್ತೀಯಾ ಕರ್ಲ್ಸ್ ಮಾಡ್ತೀಯಾ? ಕರ್ಲ್ಸ್ ಮಾಡ್ತೀಯಾ? ಮಾಡಿ. ಅದು ಒಂದು ನಂಗೆ ಯಾವಾಗಲೂ ಹೇರ್ ಸ್ಟೈಲ್ ಕರ್ಲ್ಸ್ ಅಂತೆಲ್ಲ ಅಂದರೆ ನಂಗೆ ತಂಗಿ ಮಾಡೋದೇ ಫುಲ್ ಫೇವ್ರೇಟು. ಫುಲ್ಲು ತೋರಿಸ್ತೀನಿ ಆಮೇಲೆ ಯಾವ ಥರ ಮಾಡಿದ್ದಾಳೆ ಅಂತ. ಬನ್ನಿ ಇವತ್ತಿನ ವ್ಲಾಗ್. ಅಂದರೆ ಯಾರ್ಯಾರು ಹೋಗ್ತಾ ಇರೋದಂದರೆ
ನಾನು ಲಕ್ಷ್ಮಿ ಅಕ್ಕ ದೀಪಿಕಾ ಅಕ್ಕ ಫ್ಯಾಮಿಲಿ, ನಮ್ಮ ಮಕ್ಕಳು ಎಲ್ಲ ಮಕ್ಕಳು ಆ ಥರ ಹೋಗ್ತಾ ಇರೋದು. ನಮ್ಮ ಹಸ್ಬೆಂಡು ಬರ್ತಾ ಇಲ್ಲ. ಸೊ ಇವತ್ತು ಸ್ವಲ್ಪ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಶಿಲಂಧರ ರೆಸಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಮಕ್ಕಳಿಗೆ ಕ್ರಿಸ್ಮಸ್ ಎಲ್ಲ ಆಯ್ತಲ್ವಾ, ಕ್ರಿಸ್ಮಸ್ ಹಾಲಿಡೇಸ್. ಸೊ 1 ಡೇ ಹಾಲಿಡೇಸಲ್ಲಿ ನಾವು ಫ್ಯಾಮಿಲಿ ಥರ ಹೋಗಿ ತುಂಬ ದಿವಸನೇ ಆಗಿತ್ತು. ಅದಕ್ಕೇ ಎಲ್ಲ ಒಂದೇ ಕಾರಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ದೀಪಿಕಾ ಅಕ್ಕ ಅವ್ರ ಮಕ್ಕಳು, ಲಕ್ಷ್ಮಿ ಅಕ್ಕ ಅವ್ರ ಮಕ್ಕಳು, ನಾನು ನನ್ನ ಮಕ್ಕಳು ಇಷ್ಟು ಜನ ಹೋಗ್ತಾ ಇರೋದು ಇವಾಗ. ಅಂದರೆ ಇವಾಗ ನಾನು ಮಮ್ಮಿ ಮನೆಗೆ ಬಂದಿದ್ದಲ್ಲ, ಹಾಗೆ ಹೊರಟಿದ್ದು ಇಲ್ಲಿಂದನೇ. ಶಿಲಂಧರ ಬಂದು ರಾಮನಗರ್ ಸೈಡಲ್ಲಿರೋದು ರೆಸಾರ್ಟ್ ಇದು. ಇಲ್ಲಿ ನಮಗೆ ಫಸ್ಟೇ ಪ್ರೀ ಬುಕ್ಕಿಂಗ್ ಮಾಡ್ಕೋತೀರ ಅಂದರೆ ಅದು ಬೆಟರ್ ಅಂತ ಅಂದ್ಕೊತೀನಿ. ಅಂದರೆ GST ಅದೆಲ್ಲ ಇರಲ್ಲ, 10% ಡಿಸ್ಕೌಂಟು ಸಿಗುತ್ತೆ. ನಮಗಿಲ್ಲಿ ಪರ್ ಹೆಡ್ 1200 ಆಯಿತು. 1200. ಬ್ರೇಕ್ಫಾಸ್ಟ್ ಇರಲ್ಲ, ಲಂಚ್, ವೆಲ್ಕಮ್ ಡ್ರಿಂಕ್ ಮತ್ತು ಸ್ನ್ಯಾಕ್ಸ್ ಇನ್ಕ್ಲೂಡೆಡ್ ಇರುತ್ತೆ. ಮತ್ತು ಆಲ್ಮೋಸ್ಟ್ ಆ್ಯಕ್ಟಿವಿಟೀಸ್ ಇರುತ್ತೆ, ಬಟ್ ಎಕ್ಸ್ಟ್ರಾ ನಾವು ಮಾಡ್ತೀವಿ ಅಂದರೆ ಜಿಪ್ ಲೈನು ಮತ್ತು ಬೈಕ್ ಅದೆಲ್ಲ ಅಂತಂದರೆ ಎಕ್ಸ್ಟ್ರಾ ಪೇ ಮಾಡಬೇಕು. ಒಂದೊಂದಕ್ಕೆ ಒಂದು 300-200 ಆ ಥರ ಇರುತ್ತೆ ಚಾರ್ಜಸ್ಸು. ಸೊ ನಾನು ಫಸ್ಟೇ ಎಂಟರ್ ಆಗೋಕ್ಕೆ ಮುಂಚೆನೇ ನಾನು ಅಂದರೆ ನನಗೆ ಟೈಮ್ ಸಿಕ್ಕಾಗ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ವ್ಲಾಗಲ್ಲಿ, ಯಾಕಂದರೆ ಕೆಲವೊಬ್ರು ಕೇಳ್ತಾ ಇರ್ತೀರಾ ಎಷ್ಟಾಯಿತು ಏನು ಆ ಥರ ಅಂತ. ನಾನು ಡೀಟೇಲಾಗಿ ಒಂದೇ ಸತಿ ಹೇಳ್ಬಿಟ್ರೆ ನಿಮಗೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಫಸ್ಟೇ ಹೇಳ್ತಾ ಇದ್ದೀನಿ. ನನಗೆ ಅಂದರೆ ಟೈಮ್ ಇದ್ದಾಗ ಅಂತ ಅಲ್ಲ, ನಾನು ಹೇಳೋ ಅಂಥದ್ದಿದ್ರೆ ನಾನು ಹೇಳಿರ್ತೀನಿ ನೀಟಾಗಿ. ಒಂದೊಂದು ವ್ಲಾಗಲ್ಲಿ ಹೇಳೋಕ್ಕಾಗಿರಲ್ಲ ಅಂತಂದರೆ ಏನೋ ಇರುತ್ತೆ ಅಂತ, ಯಾಕಂದರೆ ಪರ್ಟಿಕ್ಯುಲರಾಗಿ ಯಾಕೆ ಏನು ಎತ್ತ ಅಂತೆಲ್ಲ ಕೇಳ್ತಾ ಇರ್ತೀರಾ. ಅದು ಯಾಕೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಏನು ವಿಷಯಕ್ಕೆ ಅಂತ. ಕೆಂಗೇರಿ ಮೆಟ್ರೋ ಸ್ಟೇಷನಿಂದ ಸ್ವಲ್ಪ ಮುಂದೆ ಹೋದರೆ ಯೂನಿವರ್ಸಿಟಿಯಿಂದ ಬಂದಾಗ ಇಲ್ಲಿ ನಮಗೆ ಶ್ರೀಶೈಲಂ ಅಂತ ಹೋಟೆಲ್ ಸಿಗುತ್ತೆ. ಇಲ್ಲಂತೂ ಫುಡ್ ವೈಸ್ ಅಂತೂ ಸಕ್ಕತ್ತಾಗಿತ್ತು. ಬ್ರೇಕ್ಫಾಸ್ಟಿಗೆ ನಾವು ಇಲ್ಲಿ ಸ್ಟಾಪ್ ಮಾಡಿದ್ವಿ. ಮಸಾಲೆ ದೋಸೆನೂ ಅಷ್ಟೇ, ನಾವು ತಗೊಂಡಿದ್ದು ಎಲ್ಲ ಐಟಮ್ಸು ತುಂಬಾ ಚೆನ್ನಾಗಿತ್ತು. ಇಲ್ಲಿ ಟಿಫನ್ ಮಾಡಿಕೊಂಡು ಇವಾಗ ನಾವು 11 ಗಂಟೆ ಅನಿಸುತ್ತೆ ಅಲ್ಲಿ ರೀಚ್ ಆದಾಗ. ಹಿಂಗಿದ್ರು ಮೈಸೂರು ಹೈವೇ ಅಲ್ಲಿ ಹತ್ಬಿಟ್ರೆ ಬೇಗನೆ ಹೋಗ್ತೀವಿ. ನಾನಿದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಈ ರೆಸಾರ್ಟ್ಗೆ. ಎಲ್ಲ ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ಏನೇನು ಮಾಡ್ತೀವಿ ಏನು ಅಂತೆಲ್ಲ ಬನ್ನಿ ನೋಡೋಣ. ಎಂಟರ್ ಆಗಿದ ತಕ್ಷಣವೇ ಅಲ್ಲಿ ಫಸ್ಟು ನಾವು ಟಿಕೆಟ್ ಕೌಂಟರ್ಗೆ ಹೋಗಿ ರಿಸೆಪ್ಷನ್ಗೆ ಎಲ್ಲ ಮಾತಾಡಿಕೊಂಡು, ಕಿಡ್ಸಿಗೆ ಚಾರ್ಜಸ್ ಇರಲಿಲ್ಲ ಇಲ್ಲಿ ನಮ್ಮ ಮಕ್ಕಳಿಗೆ. ಇಲ್ಲಿ ಒಳಗಡೆ ಆ್ಯಂಬಿಯನ್ಸ್ ಎಲ್ಲನೂ ಅಷ್ಟೇ ಚೆನ್ನಾಗಿದೆ. ನಾವಿಲ್ಲಿ ಫಸ್ಟು ಹೋಗಿದ ತಕ್ಷಣ ಏನು ಅಂದ್ಕೊಂಡ್ವಿ, ಸೀಕ್ರೆಟ್ಸ್ ಅಂತ ಗಿಫ್ಟ್ ಎಲ್ಲ ರಿವೀಲ್ ಮಾಡೋಣ, ಅದಾದಮೇಲೆ ಬೇರೆ ಗೇಮ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ. ಮಕ್ಳಿಗೂ ಆಗೋ ಥರನೂ ಗೇಮ್ಸ್ ಎಲ್ಲನೂ ಇತ್ತು. ನಮ್ಮ ಮಕ್ಕಳು ಆಡೋ ಥರ ಗೇಮ್ಸೂ ಅದೆಲ್ಲ ಫ್ರೀ ಇರುತ್ತೆ, ಅದಕ್ಕೆಲ್ಲ ಏನು ಎಕ್ಸ್ಟ್ರಾ ಪೇ ಇರಲ್ಲ. ಇಂಡೋರ್ ಗೇಮ್ಸ್ಗೂ ಫ್ರೀ ಇರುತ್ತೆ. ನಾವು ಕ್ಲೈಮೇಟ್ ನೋಡಿಕೊಂಡು ಹಿಂದಿನ ದಿವಸ ಎಲ್ಲ ಫುಲ್ಲು ಚಳಿ, ಮಳೆ ಇತ್ತು. ಚಳಿ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಮಳೆ ಇತ್ತು. ಅವತ್ತು ಬೆಳಗ್ಗೆನೂ ಸ್ವಲ್ಪ ಮಳೆ ಇತ್ತು ಅಂದ್ಬಿಟ್ಟು ಹೆಂಗಪ್ಪ ಏನು ಅಂತ ಅನ್ಕೊತಾ ಇದ್ವಿ. ಬಟ್ ಅಲ್ಲೋದಾಗ ನಮಗೆ ಈ ಕಡೆ ಸೈಡೆಲ್ಲ ಮಳೆ ಇತ್ತಂತೆ, ನಮ್ಮ ಮನೆ ಕಡೆ ಎಲ್ಲ. ಇಲ್ಲಿ ಮಳೆ ಇರಲಿಲ್ಲ, ನಾರ್ಮಲಾಗಿ ಬಿಸಿಲೇ ಇತ್ತು, ವೆದರ್ ಚೆನ್ನಾಗಿತ್ತು. ಇವಾಗ ಸೀಕ್ರೆಟ್ಸ್ ಅಂತ ಗಿಫ್ಟ್ ಓಪನ್ ಮಾಡ್ತಾ ಇದ್ದೀವಿ. ಈ ಸತಿ ಲಕ್ಷ್ಮಿ ಅಕ್ಕ ರಚಿತಾ ಕೊಡಬೇಕಾಗಿತ್ತು. ಸೊ ಮಮ್ಮಿ ಏನಿದು? ಮುಂದೆ ಬರ್ತಡೇ ಆಗೋಯ್ತು. ಚೆನ್ನಾಗಿದೆ. ಥ್ಯಾಂಕ್ ಯು. ಚಂದನ್ಗೆ ಓಪನ್ ಕೇಕ್ ಎಲ್ಲ ನಂಗೆ ತಿನ್ಬೇಕು ಅನ್ಸ್ತೈತಿ ಈಗ. ಬಟ್ಟೆ ಕೊಡ್ತಿದ್ದಾರೆ ದೀಪಿಕಾ ಅಕ್ಕ. ನೈಸ್. ಏನು ಅಂತ ಫ್ರಿಜ್ ಮ್ಯಾಗ್ನೆಟ್ ಅದು ಎಷ್ಟು ಸತಿ ಕೊಡು ಕೊಡು ಕೊಡು. ಫೋನ್ ಇಸ್ಕೊಳ್ರಕ್ಕ. ಹಾ ತಗೊಳ್ರಿ ಅಕ್ಕ, ನಿಮ್ಗೆ ಚಂದನ
ಜಪ್ತ ಮಾಡಿದೆ ಇವಾಗ. ಜಪ್ಟೋ ಮಾಡಷ್ಟು ಬೇಗ ಪ್ಯಾಕಿಂಗ್ ಗೊತ್ತಿಲ್ಲ. ಬಟ್ ಚಂದನ್ ಸೆಲೆಕ್ಷನ್, ಚಂದನ್ ಗಿಫ್ಟ್ ಕೊಟ್ಟಿದ್ದಾರೆ. ಹೌದಾ ಅಕ್ಕ ರಿಯಾಕ್ಷನ್ಸ್ ಏನದು? ಅಲ್ಲ ಪರ್ಸ್. ಯಾಕಕ್ಕ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮತ್ತೆ ತಂಗಿಗೆ ಸೀಕ್ರೆಟ್ ಇಟ್ಕೊಳಕ್ಕೆ ಬರಲ್ಲಪ್ಪ. ಟ್ರೈ ಮಾಡು ಈಗ. ದೀಪಿಕಾ ಬೇಗ ಕಿತ್ತಾಕ್ಬೇಕು. ಯಾರು ಅಕ್ಕಗೆ ಗಿಫ್ಟ್ ಕೊಟ್ಟಿರೋದು ನೋಡು. ಅಕ್ಕಗೆ ಮಮ್ಮಿ ತೋರಿಸ್ಬೇಡ, ಬ್ಲ್ಯಾಕ್ ಅಂತ ಬೈತಾರೆ. ಪರ್ಸ್ ಚೆನ್ನಾಗಿತ್ತು ದೀಪಿಕಾ ಅಕ್ಕ. ಅಲ್ಲ ಅಯ್ಯೋ ಬ್ರ್ಯಾಂಡ್ ಬ್ರ್ಯಾಂಡ್ ತೆಗ್ದ್ಬಿಡೋ ಫೋಟೋ. ಆನ್ ದ ವೇನಾ? ಯಾರಿಗೆ? ಆ ಹುಡ್ಗ ಅಲ್ಲ. ಇವಾಗ ಆ್ಯಕ್ಟಿವಿಟೀಸ್ ಎಲ್ಲ ಆದಮೇಲೆ ಲಂಚಿಗೆ ಬಂದ್ವಿ. 1 o'clockಗೆ ಲಂಚ್. ಮಕ್ಳಿಗೂ ನಿದ್ದೆ ಬಂದಿತ್ತು ನಕ್ಷಿತ್ಗೆ. ಸೊ ಬೇಗನೆ ಬಂದರೆ ಇಲ್ಲಿ ಚೇರ್ಸ್ ಎಲ್ಲ ಆಕ್ಯುಪೈ ಮಾಡ್ಕೋಬೋದು. ಮತ್ತು ಫುಡ್ ವೈಸು ಅಷ್ಟೇ, ಬಿರಿಯಾನಿ, ಕಬಾಬ್ ಮತ್ತು ಚಿಕನ್ ಗ್ರೇವಿ ಇತ್ತು, ರೋಟಿ. ವೆಜ್ಜವ್ರಿಗೂ ಅಷ್ಟೇ ಒಂದು ಸ್ಟಾರ್ಟರ್ಸು, ಒಂದು ಗ್ರೇವಿ ಮತ್ತು ಜೀರಾ ರೈಸು, ದಾಲ್ ಆ ಥರದ್ದೆಲ್ಲ ಇತ್ತು. ಅನ್ಲಿಮಿಟೆಡ್ ಇರುತ್ತೆ ಊಟ. ಐಸ್ ಕ್ರೀಮು ಮತ್ತು ಕ್ಯಾರೆಟ್ ಹಲ್ವಾ ಇತ್ತು, ಸೂಪ್ಸ್ ಇತ್ತು. ಸೊ ಇವಾಗ ರೆಸಾರ್ಟ್ ಅಂತಂದಾಗ ರಶ್ ಇರಲಿಲ್ಲ. ಮೇನ್ ನಮಗೆ ಅದೇ ಅಲ್ವಾ, ಒಂಥರ ಜಾಸ್ತಿ ಜನನೂ ಇರಲಿಲ್ಲ. 50 ಮೆಂಬರ್ಸ್ ಇದ್ದರು. ಫುಲ್ಲು ರಶ್ ಅನಿಸ್ಲಿಲ್ಲ. ರಶ್ ಇದ್ದರು ಅಂತಂದಾಗ ಬೇರೆ ಆ್ಯಕ್ಟಿವಿಟೀಸ್ಗೆಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ನಮ್ಗೆ ಆ ಥರ ಅನ್ನಿಸ್ಲಿಲ್ಲ. ಮತ್ತು ಪೂಲಲ್ಲೂ ಅಷ್ಟೇ ತುಂಬ ಜನ ಯಾರೂ ಇರಲಿಲ್ಲ. ಎಲ್ಲ ಚೆನ್ನಾಗಿತ್ತು, ಕಾಮಾಗಿ. ಊಟ ಎಲ್ಲ ಆದಮೇಲೆ ಇವಾಗ ಪೂಲಲ್ಲಿ ಕೂತ್ಕೊಂಡಿದ್ವಿ. ನಾವು ಪೂಲೆಲ್ಲ ಆಡಲಿಲ್ಲ, ಮಕ್ಕಳೆಲ್ಲ ಆಡಿದ್ರು. ಕಿಡ್ಸ್ ಪೂಲ್ ಈ ಕಡೆ ಇದೆ, ದೊಡ್ಡವ್ರಿಗೆ ಈ ಕಡೆ ಇತ್ತು. ನಕ್ಷಿತು ಅವ್ನಿಗೆ ತುಂಬ ಥಂಡಿ ಇತ್ತಲ್ಲ ನೀರು, ಅವ್ನು ಜಾಸ್ತಿ ಹೋಗಲಿಲ್ಲ. ಇಲ್ಲೇ ಚಿಕ್ಕ ಪೂಲ್ ಹತ್ರನೇ ಆಟ ಆಡ್ಕೊಂಡಿದ್ದ. ಅದಾದಮೇಲೆ ನನಗೆ ಸೈಕ್ಲಿಂಗ್ ಮಾಡಿದೆ ನಾನು. ಇದಕ್ಕೂ ಅಷ್ಟೇ ಏನು ಕಾಸ್ಟ್ ಇರೋಲ್ಲ, ಚಾರ್ಜಸ್ ಇರೋಲ್ಲ. ಅಲ್ಲೆಲ್ಲ ಸೈಕಲ್ಸ್ ಇರುತ್ತೆ. ಇನ್ನು ಬೇರೆ ಕಡೆ ಆ ಕಡೆದೆಲ್ಲ ಏನೇನೋ ಇತ್ತು. ನಾವು ಅದೆಲ್ಲ ಅಂದರೆ ಜಾಸ್ತಿ ವೀಡಿಯೋ ಮಾಡಲ್ಲ ಅಂತ ನಾನು ಫಸ್ಟೇ ಹೇಳಿದ್ದೆ. ಆ ಆ್ಯಕ್ಟಿವಿಟೀಸ್ ಎಲ್ಲ ಯಾಕಂದರೆ ಫೋನ್ ಒಂದು ಕಡೆ ಇಟ್ಟಿರ್ತೀವಿ, ತಿರ್ಗಾ ಒಂದು ಕಡೆ ಹೋಗಿರ್ತೀವಿ, ಆ ಥರ ಎಲ್ಲ ಆಗಿತ್ತು. ಹಂಗಾಗಿ ಸೈಕ್ಲಿಂಗು ಅಷ್ಟೇ ತುಂಬ ದಿನ ಆದಮೇಲೆ ಸೈಕ್ಲಿಂಗ್ ಮಾಡಿದ್ದು ಚೆನ್ನಾಗಿ ಅನಿಸ್ತು. ಬಟ್ ಇನ್ನೊಂದೇನೆಂದರೆ ನನಗೆ ಯಾವುದೂ ಟಚ್ ಹೋಗಿಲ್ಲ. ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.